ಈಗ ನೀವ್ಯಾರನ್ನು ಯಾವುದೇ ಕಾರಣದಿಂದ ಮುಖ್ಯಮಂತ್ರಿಯನ್ನ ಪ್ರಶ್ನೆ ಮಾಡತಕ್ಕಂತ ಅವರ ರಾಜೀನಾಮೆ ಕೇಳ್ತಕ್ಕಂತ ಅಧಿಕಾರ ಇಲ್ಲ, ಯಾರಿಗೂ ಇಲ್ಲ. ಸುಮ್ಮನೆ ಹೂವಪ್ಪ ಅಂತಾರೆ. ಏನಿದೆ ಅದ್ರೊಳಗೆ? ನಾನ್ ಕೇಳ್ತಕ್ಕಂಥದ್ದು ಏನಿದೆ? ಸಾವಿರಾರು ಸಾರಿ ಚರ್ಚೆ ಮಾಡಿದ್ವಿ, ಸಾವಿರಾರು ಸಾರಿ ಮಾಧ್ಯಮಗಳ ಮುಖಾಂತರ ಬಿತ್ತರಿಸಿದೀವಿ. ಏನಿದೆ ಇವತ್ತು? ಅವ್ರು ಏನ್ ಕೊಟ್ಟಿದ್ದಾರೆ ತೀರ್ಪನ್ನ 2 ಕೋರ್ಟಲ್ಲಿ ಏನ್ ಕೊಟ್ಟಿದ್ದಾರೆ? ರಾಜ್ಯಪಾಲರು ಪುನರ್ವಿಮರ್ಶೆ ಅವ್ರು ಪ್ರಾಸಿಕ್ಯೂಷನ್ ಕೊಡೋದಕ್ಕೆ ಮುಂಚಿತವಾಗೇನೆ ಎಲ್ಲ ವಿಚಾರಗಳನ್ನ ಸ್ವಲ್ಪ ಮಟ್ಟಿಗೆ ಅವರ ಅಧೀನದಲ್ಲಿ ಅವರ ಸಂವಿಧಾನದ ಇದರಲ್ಲಿ ವ್ಯವಸ್ಥೆ ಒಳಗಡೆ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಏನು 1,500 ಪುಟಗಳನ್ನ ಬರೆದಿದ್ರು. ಅದಕ್ಕೆಲ್ಲ ಆ ಬರ್ತಕ್ಕಂಥ ಇವತ್ತೇನ್ ಚರ್ಚೆ ಆಗಿರೋ 7-8 ಐಟಮ್ಸ್ ಇದಾವೆ. ಐಟಮ್ಸ್ ಗಳಿಗೆ ಮುಖ್ಯ ಕಾರ್ಯದರ್ಶಿ ಅವರಿಂದ ವರದಿಯನ್ನ ಪಡೆದಿದ್ರೆ ಮುಗ್ದೋಗಿರೋದು. ಅದನ್ನ ಇವರು ಕ್ಯಾಬಿನೆಟ್ ಅಲ್ಲಿ ಈ ರೀತಿ ಇದೆ ಅಂತೇಳಿ ಸತ್ಯಾಂಶ ಕೊಟ್ಟರು ಕೂಡ ಅಟ್ಲೀಸ್ಟ್ ಕ್ಯಾಬಿನೆಟ್ಗೆ ನಾನು ಹೇಳೋದು, ಕ್ಯಾಬಿನೆಟ್ ಅನ್ನ ನಿಯಂತ್ರಿಸ್ತಕ್ಕಂಥ ಕ್ಯಾಬಿನೆಟ್ಟಿನ ವ್ಯವಸ್ಥೆಯನ್ನ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಸಂವಿಧಾನದಲ್ಲಿ ರಾಜ್ಯಪಾಲರಿಗಿದೆ. ರಾಜ್ಯಪಾಲರು ಕ್ಯಾಬಿನೆಟ್ ಒಂದು ನಿರ್ಣಯ ಪಾಸ್ ಮಾಡಿ ಕಳಿಸಿದ್ರೆ ಆ ನಿರ್ಣಯದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಪುನರ್ವಿಮರ್ಶೆ ಮಾಡಿ ಮುಖ್ಯ ಕಾರ್ಯದರ್ಶಿ ಅವರಿಗೆ ಕಳಿಸಿ ಕ್ಯಾಬಿನೆಟ್ ಮುಖಾಂತರ ಮತ್ತೆ ಪುನರ್ವಿಮರ್ಶನೆ ಮಾಡಿ ಅವರಿಗೆ ಪ್ರಾಸಿಕ್ಯೂಷನ್ ಕೊಡ್ಬೇಕಾಯ್ತು. ಇದು ರಾಜ್ಯಪಾಲರ ಸಂವಿಧಾನಬದ್ಧವಾದಂತೆ ನ್ಯಾಯ. ಇದು ಸುಮ್ಮನೆ ಹುಡುಗಾಟುಗಳು ಬದುಕಲ್ಲ. ರಾಜ್ಯಪಾಲರು ಈತು ಅಂದ್ರೆ ತಗೊಂಡೆ ಹೊಟ್ಟೆಯೊಳಗೆ ಕಟ್ಟು ಅನ್ನೋದಲ್ಲ, ಗಾದೆ ಅಲ್ಲ ಸ್ವಾಮಿ. ಇದು ರಾಜ್ಯಪಾಲರ ಜವಾಬ್ದಾರಿ ಇತ್ತು, ಅದು ಮಾಡ್ಲಿಲ್ಲ. ನ್ಯಾಯಾಲಯಕ್ಕೆ ಹೋಯ್ತು. ನ್ಯಾಯಾಲಯದಲ್ಲಿ ಏನ್ ಹೇಳಿದ್ದಾರೆ? ನ್ಯಾಯಾಲಯದಲ್ಲೂ ಅದನ್ನ ಸ್ಪಷ್ಟನೆ ಮಾಡಿದ್ದಾರೆ. ನ್ಯಾಯಾಲಯದಲ್ಲಿ ಇದು ಇಂತಿಂತೆಲ್ಲ ವಿಚಾರಗಳು ಬಂದಿದೆ, ಅದು ಸತ್ಯ ಅಸತ್ಯ ಅಂತ ಹೇಳಿಲ್ಲ. ಇದನ್ನ ತನಿಖೆ ಮುಖಾಂತರ ಹೊರಕ್ಕೆ ಹಾಕೋದಕ್ಕಂಥದ್ದು ಸೂಕ್ತ ಅಂತ ಹೇಳಿದ್ದಾರೆ. ಅದಕ್ಕೆ ತನಿಖೆ ನಡೀತಾ ಇದೆ. ಹಂಗಾದ್ರೆ ಸಿದ್ದರಾಮಣ್ಣವರು ದೇಸಾಯಿ ಅವರ ನ್ಯಾಯಾಂಗ ತನಿಖೆಗೆ ಕೊಟ್ಟದಲ್ಲ, ಹಂಗಾರೆ ಈ ದೇಶದಲ್ಲಿ ನಿವೃತ್ತ ನ್ಯಾಯಾಧೀಶರಿಗೆ ಬೆಲೆ ಇಲ್ವಾ? ಅವ್ರು ಸರಿಯಾದ ರೀತಿ ನ್ಯಾಯಾಂಗ ವ್ಯವಸ್ಥೆನ ಮಾಡ್ತಾ ಇರ್ಲಿಲ್ವಾ? ಅಟ್ಲೀಸ್ಟ್ ರಾಜ್ಯಪಾಲರು ಸಹಿಸಬೇಕಾಯ್ತು. ಈ ರಾಜ್ಯದ ಘನವಂತ ಮುಖ್ಯಮಂತ್ರಿ ಇವತ್ತು ಒಂದು ಜುಡಿಷಿಯಲ್ ಎಂಕ್ವೈರಿಗೆ ನನ್ನನ್ನು ಸೇರಿಸಿದಂತೆ ಅವರು ಬರ್ದಿರೋದು. ಅವ್ರನ್ನೇನಾದ್ರು ಬಿಟ್ಟು ತನಿಖೆಗೆ ಹಾಕಿದ್ರ? ನನ್ನ ಪ್ರಕರಣವೂ ಸೇರಿದಂತೆ, ನನ್ನ ಹೆಂಡತಿ ಪ್ರಕರಣವೂ ಸೇರಿದಂತೆ ಇವತ್ತು ಜುಡಿಷಿಯಲ್ ಎಂಕ್ವೈರಿಗೆ ನಾನು ಆದೇಶ ಮಾಡಿದ್ದೇನೆ. ಅದು 1 ತಿಂಗಳಿಲ್ಲ 2 ತಿಂಗಳೊಳಗಡೆ ಆ ಜುಡಿಷಿಯಲ್ ಎಂಕ್ವೈರಿಯ ಇದು ರಿಸಲ್ಟ್ ಬರಬೇಕು ಅಂತಕ್ಕಂಥದ್ದನ್ನ ಆಜ್ಞೆ ಮಾಡಿದ್ರಲ್ಲ, ಅವರು ಆದೇಶ ಮಾಡಿದ್ರಲ್ಲ. ಇವತ್ತು ನಡೀತಾ ಇದೆಯಲ್ಲ ಜುಡಿಷಿಯಲ್ ಎಂಕ್ವೈರಿ. ಆ ಜುಡಿಷಿಯಲ್ ಎಂಕ್ವೈರಿ ನಿಮಗೆ ಬೆಲೆ ಇರಲಿಲ್ಲ ಅಂದ್ರೆ ನೀವು ಮತ್ತೆ ರಾಜ್ಯಪಾಲರು ಯೋಚನೆ ಮಾಡ್ಬೇಕಾಯ್ತು. ಜುಡಿಷಿಯಲ್ ಎಂಕ್ವೈರಿನ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಅವ್ರ ಮೇಲೇನೆ ಎಂಕ್ವೈರಿ ಹಾಕೊಂಡಿದ್ದಾರೆ. ಇಂಥ ರಾಜ್ಯಪಾಲರ ಬಗ್ಗೆ ನಾನು ಜುಡಿಷಿಯಲಿ ಮರ್ತು ಕೊಡುವಂತದ್ದಲ್ಲ, ಆಮೇಲೆ ಪರೀಕ್ಷೆ ಮಾಡೋಣ ಅಂತಕ್ಕಂಥದ್ದನ್ನ ಇಡಬೇಕಾಯ್ತು. ಅದನ್ನೂ ಬಿಟ್ರು. ಜುಡಿಷಿಯಲ್ ಎಂಕ್ವೈರಿ ಕೊಟ್ರು, ಜುಡಿಷಿಯಲ್ ಪ್ರಾಸಿಕ್ಯೂಷನ್ ಕೊಟ್ರು. ಪ್ರಾಸಿಕ್ಯೂಷನ್ ಕೊಟ್ಟು ಏನಾಗಿದೆ? ಈ ಜನಪ್ರತಿನಿಧಿಗಳ ಕೋರ್ಟ್ ತನಿಖೆಗೆ ಲೋಕಾಯುಕ್ತಕ್ಕೆ ಆದೇಶ ಕೊಟ್ಟಿದೆ. ಲೋಕಾಯುಕ್ತ ಅವ್ರನ್ನೇ ಕರ್ಕೊಂಡು, ಮೂರು ಮಚ್ಚೆ ಅಲ್ಲ, ಅದ್ಯಾರ ಶ್ರೇಯಮಯ ಕೃಷ್ಣ ದೂರದಾರ ಇದ್ನಲ್ಲ ಅವನ್ನೇ ಕರ್ಕೊಂಡು ಹೋಗಿದೆ. ಅವನ್ನೇ ಕರ್ಕೊಂಡು ಇಡೀ ಮಾವಳನ್ನು ಸೂಚಿಸ್ತಾವ್ರಲ್ಲ, ಟಿವಿನಲ್ಲಿ ನೀವೇ ತೋರಿಸ್ತಾ ಇದ್ದೀರಿ. ಈಗೇನು ಸ್ಪಾಟ್ ಮೆಜರ್ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಏನ್ ಮಾಡಕ್ಕಾಗುತ್ತೆ? ತೋರಿಸ್ತಾ ಇದ್ದಾರೆ. ಅದ್ರಲ್ಲಿ ಏನಾದ್ರು ಅನ್ಯಾಯ ಆಗಿದ್ರೆ ನಮ್ಮ ಪಕ್ಷದಲ್ಲಿ ಏನು ಕುತಂತ್ರ ಇಲ್ಲ.